ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನಿಮ್ಮ ಲಾವಣ್ಯ ಬ್ಲಾಗ್ಸ್. ತುಂಬ ದಿನ ಆಯಿತು ವಿಡಿಯೋಸ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಗೊತ್ತಲ್ಲ ಏನು ಮಾಡಬೇಕಂತ, ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಫಸ್ಟ್ ಫಸ್ಟ್ ವಿಡಿಯೋ ನೋಡ್ಬೋದು. ಹಾಗಾಗಿ ಇವತ್ತು ತುಂಬ ಕೆಲಸ ಇದೆ. ಆ್ಯಕ್ಚುಲಿ ಇವತ್ತು ಸಂಡೇ, ಇವಾಗ ಲೇಟು ಎದ್ದಿದ್ದು ಇವತ್ತು. ಇನ್ನೂ ಕಾಫಿ ಕೂಡ ಮಾಡಿಲ್ಲ. ಆಲ್ಮೋಸ್ಟ್ ಟೈಮು 10:50 ಆಗ್ತಾ ಬಂತು. ಇವಾಗ ಟೀ ಮಾಡ್ಕೊಂಡು ಕುಡಿದು ಮ್ಯಾಗಿ ಏನಾದರೂ ಮಾಡ್ಕೊತಿದ್ದು. ಇವತ್ತು ತುಂಬ ಕೆಲಸ ಇದೆ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು, ಹಾಗೆ ವಾಶ್ ಮಾಡಬೇಕು, ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಇದೆ. ಸ್ವಲ್ಪ ಆಚೆಗಡೆ ಕೆಲಸ ಇದೆ, ಶಾಪಿಂಗ್ ಇದೆ, ಸ್ವಲ್ಪ ಗ್ರಾಸರಿ ಶಾಪಿಂಗು. ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಅಮ್ಮನ ಜೊತೆ ಸ್ವಲ್ಪ ಕೆಲಸ ಇದೆ. ಅಮ್ಮನ ಜೊತೆ ಹೋಗಬೇಕು. ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗಬೇಕು ಅಮ್ಮನ ಜೊತೆನೇ. ಗ್ರಾಸರಿ ಶಾಪಿಂಗ್, ಅಮ್ಮನಿಗೆ ಗ್ರಾಸರಿ ಬೇಕಂತೆ. ಸೊ ನನಗೆಲ್ಲ ಏನೆಲ್ಲ ಇರೋದಿಬ್ಬರಲ್ಲ, ಆಮೇಲೆ ಅಡುಗೆ ಕಡಿಮೆ, ಅಂದರೆ ನಾನು ಒಬ್ಬಳು ಲೆಕ್ಕದಲ್ಲೇ ಅಡುಗೆ ಮಾಡಬೇಕು. ಹಾಗಾಗಿ ಕ್ವಾಂಟಿಟಿ ಕಡಿಮೆ. ಫಸ್ಟೆಲ್ಲ 1 kg 2 kg ತರ್ತಾಯಿದ್ದೆ. ಬಟ್ ಇವಾಗ ಏನಂದರೆ ಎಲ್ಲ ಹಾಳಾಗತ್ತೆ, ಅಂದರೆ ಬೇಗ ಹುಳ ಆಗುತ್ತೆ, ಜಾಸ್ತಿ ಬೇಗ ಖರ್ಚಾಗ್ದೇನೆ. ಹಾಗಾಗಿ ಅರ್ಧ kg ತೊಗೊಂಬರ್ತೀನಿ. ನೋಡೋಣ ಯಾವ್ಯಾವುದಿಲ್ಲ ನೋಡಿಕೊಂಡು ನಾನು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಬರ್ತೀನಿ. ನನಗೆ ಸ್ವಲ್ಪ ಈ ಕ್ರೀಮ್ಗಳು, ಫೇಸ್ ವಾಶ್ಗಳೆಲ್ಲ ಬೇಕಾಗಿದೆ, ಅದನ್ನು ತೊಗೋಬೇಕಷ್ಟೇ ನನಗೆ. ಬೇರೆ ಏನು ದೊಡ್ಡದಾಗೇನು ಶಾಪಿಂಗ್ ಇಲ್ಲ ನಂದು. ಅಮ್ಮದಿದೆ ಗ್ರಾಸರಿ, ಕಂಪ್ಲೀಟ್ ಗ್ರಾಸರಿ ಶಾಪಿಂಗ್ ಇದೆ ಅಮ್ಮಗೆ. ಅದು ಬಿಟ್ಟು ಇನ್ನೊಂದು, ಅಮ್ಮ ಎಲ್ಲೋ ಒಂಚೂರು ಆಚೆ ಹೋಗ್ಬೇಕಂತ ಹೇಳಿದ್ದಾರೆ, ಅದನ್ನು ಮಾಡ್ಕೊಂಬರಬೇಕು. ನಾನಿವಾಗ ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಂಡೋಗಿ, ಬ್ಲ್ಯಾಂಕೆಟ್ಸ್ ಎಲ್ಲ ತೊಗೊಂಡೋಗಿ ನಾನು ಅತ್ತೆ ಮನೆಯಲ್ಲಿ ಮಿಷಿನ್ಗೆ ಹಾಕಬೇಕು. ನಮ್ಮ ಮನೆಯಲ್ಲಿ ಮಿಷಿನ್ ಇಲ್ಲ, ಒಂದೇ ಮನೇಲಿ ಇದ್ದಿದ್ದಲ್ಲ ಫಸ್ಟು, ಅಲ್ಲಿಗೆ ಇತ್ತು. ಅಲ್ಲಿಂದ ಏನು ತರೋದು ಅಂತ ಹೇಳಿ ಇಲ್ಲೇ ಹತ್ರ 500 ಮೀಟರು ನಮ್ಮ ಮನೆಗೂ ಅತ್ತೆ ಮನೆಗೂ, ಅಲ್ಲೇ ತೊಗೊಂಡೋಗಿ ಹಾಕ್ತೀನಿ. ಇವಾಗ ನಾನು ಪಾತ್ರೆ ತೊಳಿಬೇಕು. ಪಾತ್ರೆ ಅಂತೂ ರಾಶಿ ಬಿದ್ದಿದೆ ಸಿಂಕಲ್ಲಿ. ಇವಾಗ ಫಸ್ಟು ಟೀ ಇಟ್ಟು ಮತ್ತು ಮೆಹಂದಿ ಹಾಕ್ಕೋಬೇಕು. ಮೆಹಂದಿ ಹಾಕ್ಕೊಂಡು ತಲೆಗೆ ಸ್ವಲ್ಪ ಹೀಟಾಗಿದೆ, ಮತ್ತು ನೋಡಿ ಗ್ರೇ ಹೇರ್ಸ್ ಎಲ್ಲ ಇದೆ, ಎರಡು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಮೆಹಂದಿ ಹಾಕ್ಕೊಂಡು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ. ಅದಕ್ಕೂ ಮುಂಚೆ ಮೆಹಂದಿ ಇವಾಗ ಕಲಸಿಟ್ಬಿಟ್ಟು ಪಾತ್ರೆ ತೊಳೆದು ಟೀಗಿಟ್ಬಿಟ್ಟು ಪಾತ್ರೆ ತೊಳ್ಕೊಳ್ತೀನಿ. ಅಷ್ಟರಲ್ಲಿ ಟೀನೂ ಆಗುತ್ತೆ, ಪಾತ್ರೆ ತೊಳೆದಿದ್ದು ಆಗುತ್ತೆ. ಆಮೇಲೆ ಮ್ಯಾಗಿ ತಿಂದು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ. ಅಷ್ಟರೊಳಗೆ ಮೆಹಂದಿ ಹಾಕ್ಕೊಂಡು ಆಮೇಲೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ. ಮೆಹಂದಿ ಡ್ರೈ ಆಗುತ್ತೆ, ಬಂದ ತಕ್ಷಣ ಸ್ನಾನ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ನಾನ ಮಾಡಿದ್ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು, ಇವಾಗ ಚೇಂಜ್ ಮಾಡ್ತೀನಿ. ಅಷ್ಟರೊಳಗೆ ಟೈಮ್ ಆದರೆ 3 ಅವರ್ 4 ಅವರ್ ಬೇಕು. ಅಷ್ಟರೊಳಗೆಲ್ಲ ವಾಶ್ ಮಾಡೋದೆಲ್ಲ ಒಂದು ಸೈಡ್ ಹಾಕ್ಬಿಟ್ಟು ಹೊಸದೆಲ್ಲ ತೆಗೆದು ಒಂದು ಕಡೆ ಬೆಡ್ ಸ್ಪ್ರೆಡ್ ಹಾಕಿ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ. ಸ್ವಲ್ಪನೇ ಇದೆ, ನನ್ನ ಮಾತ್ರ ಇದೆ, ಒಂದು 4 ಪೇರ್ಸು ಡೈಲಿ ಯೂಸ್ ಮಾಡೋವಂಥದ್ದು. ಸೊ ಗಲೀಜಾಗಿರಲ್ಲ, ಬೇಗ ಕ್ಲೀನ್ ಆಗುತ್ತೆ ಅಷ್ಟೇ. ಇಲ್ಲಿ ಬಂದು ಸ್ವಲ್ಪ ರೆಡಿಯಾಗಿ ಅಮ್ಮ ಮನೆಗೆ ಹೋಗಬೇಕು. ವಿಡಿಯೋಸ್ ಮಾಡ್ಕೊಳ್ತೀನಿ. ನಾನು ತುಂಬ ದಿನ ಆಯಿತು ಈ ಹಬ್ಬದ ಬ್ಲಾಗೆ ಲಾಸ್ಟ್ ಹಾಕಿದ್ದು. ನಾನು ಯಾವತ್ತು ಬುಧವಾರ ಅಥವಾ ಗುರುವಾರ ಹಾಕಿದ್ದು ಅನಿಸುತ್ತೆ ಲಾಸ್ಟು. ನನಗೆ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಮತ್ತು ಹೆಣ್ಮಕ್ಳದ್ದು ಗೊತ್ತಿರತ್ತೆ ಅಲ್ಲ, ಹಾಗಾಗಿ ನನಗೆ ಲೇಟಾಗಿ ಹೇಳ್ತಾ ಇದ್ದೆ, ಆಗ್ತಾ ಇರಲಿಲ್ಲ ಬೇಗ ಏನೂ ಕೆಲಸ ಮಾಡಲಿಕ್ಕೆ. ಇಷ್ಟಾಯಿತು, ಬನ್ನಿ ಇವಾಗ ಕೆಲಸ ಮಾಡೋಣ. ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಸಿಗೋದೊಂದು ಸಂಡೇ, ಮಲಗಬೇಕು ಅನ್ನಿಸ್ತಾ ಇದೆ. ಆದರೆ ಮಲಗ್ಕೊಂಡ್ರೆ ಮನೆಗೆ ಗಬ್ಬೆ ಎದ್ದೋಗುತ್ತೆ. ಸಾರಿ, ತುಂಬ ಔಟ್ಸೈಡ್ ಡಿಸ್ಟರ್ಬೆನ್ಸ್ ಇದೆ ನನಗೆ ವಿಡಿಯೋ ಮಾಡೋಕ್ಕೆ. ಇಷ್ಟೋ ತನಕ ವೆಯ್ಟ್ ಮಾಡಿದೆ. ಐ ಥಿಂಕ್ ಇಲ್ಲಿ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅನಿಸುತ್ತೆ. ಹಾಗಾಗಿ ಆ ವರ್ಕ್ ನಡೀತಾ ಇದೆ. ಇವಾಗ ಏನೋ ಐ ಥಿಂಕ್
ಮೋಲ್ಡ್ ಹಾಕ್ತಾ ಇರಬೇಕು. ಹಾಗಾಗಿ ಆ ಸಿಮೆಂಟ್ ಎಲ್ಲ ಇದು ಮಾಡ್ತಾರೆ ಅಲ್ಲ, ಅದೆಲ್ಲ ಸೌಂಡ್ ಜಾಸ್ತಿ ಬರ್ತಾಯಿದೆ ಮಿಷಿನ್ಸ್ದು. ಇಷ್ಟೋ ತನಕ ವೆಯ್ಟ್ ಮಾಡಿದೆ, ಬಟ್ ಅದು ಅವ್ರೇನು ಸ್ಟಾಪೇ ಮಾಡ್ತಾ ಇಲ್ಲ. ಅದಕ್ಕೇ ಅಯ್ಯೋ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಡೈಲಿ ಬ್ಲಾಗ್, ರ್ಯಾಂಡಮ್ ಬ್ಲಾಗ್, ನಂದು ಆಲ್ಮೋಸ್ಟ್ ಜಾಸ್ತಿ ರ್ಯಾಂಡಮ್ ಬ್ಲಾಗೇ ಬರುತ್ತೆ. ಯಾಕಂದರೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಬ್ಲಾಗ್ ಮಾಡೋಕ್ಕೆ ಆಗಲ್ಲ ನಾನು. ನೋಡೋಣ ಏನೇನಾಗತ್ತೆ. ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಏನಂದರೆ ನಂದು ವರ್ಕ್ ಇರೋದ್ರಿಂದ ಔಟ್ಸೈಡ್ ಎಲ್ಲೂ ಈಗ ಸದ್ಯಕ್ಕೆ ಹೋಗೋ ಸಿಚುವೇಶನ್ ಇಲ್ಲ. ಇತ್ತೀಚೆಗೆ ಪ್ಲ್ಯಾನ್ ಅಂದರೆ ನಂಗೆ ಮೊದಲು ಅಯ್ಯೋ ಯಾರು ಹೋಗ್ತಾರೆ, ಹೋಗಿ ಬರೋದೇ ಟಯರ್ಡ್ ಆಗುತ್ತೆ, ನಂಗೆ ಅಷ್ಟೊಂದು ದಿನ ಎಲ್ಲ ನಂಗೆ ಲೀವ್ ಸಿಗಲ್ಲ. 1 or 2 days ಅಷ್ಟೇ ಲೀವ್ ಸಿಗೋದು. ಹೋಗೋಕ್ಕೆ 1 ದಿನ ಬೇಕು, ಬರೋಕ್ಕೆ 1 ದಿನ ಬೇಕು, ಮತ್ತು 1 ದಿನದ ಮಟ್ಟಿಗೆ ಏನಕ್ಕೆ ಹೋಗಬೇಕು ಅಷ್ಟು ದೂರ. ಅಯ್ಯೋ ಅದ್ರ ಬದಲು ಇಲ್ಲೇ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ಹೇಳಿ ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು. ಹಾಗಾಗಿ ಇವಾಗ ಹೋಗೋಣ ಅಂತ ಇವಾಗ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಹೀಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ತಿಲ್ಲ. ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು. ನಂದು 50 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದೆ. ಈಗ ಪ್ರೆಸೆಂಟ್ 53 ಇದೆ. ಯಾರೋ ಒಬ್ಬರು ಅನ್ಸಬ್ಸ್ಕ್ರೈಬ್ ಆಗಿಬಿಟ್ರು ಗೊತ್ತಾ. 50 ಆಗಿದ ತಕ್ಷಣ ನಾನು ತುಂಬ ಖುಷಿಲಿದೆ. ಒಂದು ಮಿನಿ ಬ್ಲಾಗ್ ಥರ ಮಾಡಿ ಹಾಕೋಣ ಅಂದ್ಕೊಂಡೆ. ಅಷ್ಟರೊಳಗೆ ಯಾರೋ ಅನ್ಸಬ್ಸ್ಕ್ರೈಬ್ ಆಗಿಬಿಡೋದಾ, ಸಖತ್ತು ಬೇಜಾರಾಯಿತು. ಇಡೀ ನೈಟ್ ನಿದ್ದೆ ಮಾಡಿಲ್ಲ ಗೊತ್ತಾ ನಾನು. ಸಖತ್ತು ಬೇಜಾರಾಯಿತು, ಯಾರಂತ ಗೊತ್ತಿಲ್ಲ, ತುಂಬ ಬೇಜಾರಾಯಿತು. ಇವಾಗ ಸದ್ಯಕ್ಕೆ 53 ಇದೆ. ವ್ಯೂಸ್ ಬರ್ತಾ ಇಲ್ಲ ಗೈಸ್, ಪ್ಲೀಸ್ ನೋಡಿ. ಫುಲ್ ಯಾರೂ ವೀಡಿಯೋಸ್ ನೋಡ್ತಾನೇ ಇಲ್ಲ ಅಂದರೆ ಅದಕ್ಕೆ ದಯವಿಟ್ಟು ವೀಡಿಯೋಸ್ನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಂಗೆ ತುಂಬ ಖುಷಿ ಆಗುತ್ತೆ. ಯಾರೋ ಒಂದಿಬ್ಬರು ಬ್ರದರ್ಸ್, ಭರತ್ ಅಂತ ಅವರು, ಮತ್ತು ಇನ್ನೊಬ್ರು ಯಾರು, ಒಂದಿಬ್ಬರು 3 ಇದೆ. ನಂಗೆ ಹೆಸರು ಸಾರಿ ನೆನಪಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ಲ ಚೆನ್ನಾಗಿದೆ ನಿಮ್ಮದು ವೀಡಿಯೋಸು, ಅಪ್ಲೋಡ್ ಡೈಲಿ ಬ್ಲಾಗ್ ಹಾಕಿ ಅಂತ ಹೇಳ್ತಾ ಇದ್ರಿ. ಬ್ರದರ್, ನಾನು ವರ್ಕ್ ಮಾಡೋದ್ರಿಂದ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ, ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಹಾಕೋದಕ್ಕೆ. ಓಕೆನಾ? ಬನ್ನಿ, ಇವಾಗ ಬರೀ ಮಾತಾಡೋದು ಬೇಡ, ಪಟ ಇಟ್ಟು ಟೀ ಇಟ್ಟು ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ. ಓಕೆನಾ? ನನಗೆ ತೋರಿಸ್ತಾ ಇರ್ತೀನಿ ನಿಮಗೆ, ಬನ್ನಿ ಆಯಿತಾ? ಓಕೆನಾ? ನಾನು ಹಿಂಗೆ ಚಿಕ್ಕದಾಗಿ ಬರ್ಬೇಕು. ಅಲ್ಲಿ ನಮ್ಮ ಭಾವನ ಮಗಳು ಕೂತಿದ್ದಾಳೆ. ಓಕೆನಾ? ಒಂದು ನಿಮಿಷ ಪಪ್ಪಣಿ ಇನ್ಪನ ಅದು ಮೊಸರು ತಗೋಬಾಮ. ಮೆಹಂದಿ ದೊಡ್ಡದಿಲ್ಲ, ಅವಳನ್ನ ಕಳ್ಸೋರೆ ಚಿಕ್ಕದ 5 ರೂಪೀಸ್ ಕೊಟ್ಟು ಕಳ್ಸಿದ್ದಾರೆ. ಮೊಸರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಲೆಮನ್ ಇದೆ, ನಿಂಬೆಹಣ್ಣು ಇದೆ ನೋಡಿ ಫ್ರಿಡ್ಜಲ್ಲಿ, ನಿಂಬೆಹಣ್ಣು ತಗೋಬಾ. ಏನೋ ಒಂಥರ ಕಾಣಿಸ್ತಾ ಇದೆಯಲ್ಲ, ಡಲ್ ಅನ್ನಿಸ್ತಾ ಇದೆ. ಇರೋದೇ ಒಂದು ನಿಂಬೆಹಣ್ಣು, ಎಲ್ಲ ಖಾಲಿ ಆಗಿದೆ ಸ್ಟಾಕ್. ತರಕಾರಿ ಎಲ್ಲ ತರಬೇಕು. ಅದು ಡ್ರೈ ಆಗಿದೆ, ಫ್ರಿಡ್ಜಲ್ಲಿ ಇಟ್ಟಿದ್ದು, ಬಾಕ್ಸಲ್ಲಿ ಹಾಕಿರಲ್ಲ, ಹಾಗೆ ಹಾಕಿಟ್ಟಿದ್ದೆ ಅಲ್ಲ, ಅದಕ್ಕೆ. ಹಿಂಗೆ ಮ್ಯಾಗಿ ಮಾಡಿಕೊಡ್ಲಾ ಟಿಫನು? ಫಸ್ಟು ಟೀ ಇಟ್ಬಿಡ್ತೀನಿ, ಯಾಕಂದರೆ ಇಲ್ಲ ಅಂದರೆ ಟೈಮ್ ಆಗುತ್ತೆ ಪಾಪ. ಅವ್ಳಿಗೆ ಏನೂ ಕೊಟ್ಟಿಲ್ಲ, ಇಬ್ಬರು ನಾನು ಅವಳಿಬ್ರು ಲೇಟ್ ಎದ್ದಿರೋದು. ವಾಶ್ರೂಮ್ಗೆ ಹೋಗ್ತಾಳೆ ಅವಳು. ಅಲ್ಲಿ ಬೇಗ ಎಬ್ಬಿಸ್ಬಿಡ್ತಾರೆ ಅಂತ ಇಲ್ಲಿ ಬರ್ತಾಳೆ. ನಮ್ಮ ಅತ್ತೆ ಬೇಗ ಎಬ್ಬಿಸ್ತಾರೆ ಅವಳನ್ನ ಅಂತ ಹೇಳಿ, ಮತ್ತೆ ಅದಕ್ಕಿಂತ ಮಾವ ಬೇಗ ಎಬ್ಬಿಸ್ತಾರೆ, ಅದಕ್ಕೆ ಇಲ್ಲಿಗೆ ಹೋಗ್ಬರ್ತಾಳೆ. ಮತ್ತು ಇವಾಗ ಸಮ್ಮರ್ ಹಾಲಿಡೇಸ್ ಇದೆ ಅಲ್ಲ ಅವಳಿಗೆ, ಅದಕ್ಕೆ. ಏನಕ್ಕೆ ನೀನು ನಮ್ಮ ಮನೆಗೆ ಬರೋದು? ಹಾಂ, ಸುಮ್ಮನೆ ಏನಕ್ಕೆ ಬರ್ತೀಯ? ನೋಡಿ ಗೈಸ್, ನನಗೆ ಸಿಗೋದೊಂದು ಸಂಡೇನಾ. ಡೈಲಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಸಂಡೇ ಟೈಮ್ ನಾನು ಕಂಪ್ಲೀಟ್ ನಿದ್ದೆ ಮಾಡಿ ಹೇಳ್ತೀನಿ. ನಾನು ಸ್ವಲ್ಪ ಲೇಟ್, 9:30 10 ಗಂಟೆ ಆ ಥರ ಇದ್ದೀನಿ. ನೀನು ಹಸ್ಬೆಂಡ್ ನಾನು ಇಬ್ಬರು ಇರೋದ್ರಿಂದ ಅವ್ರು ಹೊರಟೋಗ್ಬಿಡ್ತಾರೆ, ಅವ್ರು ನಾನು ತಿನ್ನೋಕೆ ಹೋಗ್ತಾರೆ. ಸೊ ಹಾಗಾಗಿ ಅವ್ರ ಟೈಮ್ ತಲೆನೇ ಇಲ್ಲ. ನಾನು ಟಿಫನ್ ಮಾಡಿದ್ರೆ ಮಾಡಿದೆ, ಇಲ್ಲ ಅಂದರೆ ಇಲ್ಲ, ನಾನು ತಿನ್ನೋದೇ ಇಲ್ಲ. ಸಂಡೇ 2 ಟೈಮ್ ಇರುತ್ತೆ.
ಊಟ ಹೆಂಗೆ ಅಂದರೆ ಇತ್ತು ಒಂಥರ ಬ್ರಂಚ್, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಎರಡು ಸೇರಿ ಬ್ರಂಚ್ ಥರ ಮಾಡ್ಕೊಬಿಡ್ತೀವಿ. ಇವಾಗ ನೋಡಿ ಟೈಮು 11 ಗಂಟೆ, ಎಕ್ಸಾಕ್ಟ್ 11 ಗಂಟೆ ಆಯಿತಾ. ಇನ್ನು ನಾನು ಇದಿಷ್ಟೆಲ್ಲ ಕೆಲಸ ಮುಗಿಸಿ ತಿನ್ನೋಷ್ಟೊತ್ತಿಗೆ 12 ಗಂಟೆ. ಸೊ ಬ್ರಂಚ್ ಆಯಿತು ಆಯಿತಾ. ಬ್ರಂಚ್ ಆದಮೇಲೆ ಇನ್ನೇನಿರುತ್ತೆ, ಪೇಸ್ಟಾ, ಬ್ರಷ್ ವಾಶ್ ಮಾಡು. ನೆನ್ನೆ ಇಲ್ಲ ಬ್ರಷ್, ಹೊಡಿತೀನಿ ಸುಳ್ಳು ಹೇಳಿದ್ರೆ. ಓ ಯಾಕೆ ಸುಳ್ಳು ಹೇಳೋದೆಲ್ಲ ಕಲ್ತಿದ್ಯಾ ಮತ್ತೆ, ಬೇಕೇನೋ ಅದೇ. ಹೆದರುತ್ತೆ ನನಗೆ, ಒಂಚೂರು ಹೆದರಿದ್ರೆ ಸಾಕು ಫುಲ್ಲು ಆಫ್, ಯಾರಿಗೂ ಹೆದರಲ್ಲ. ಹಾಂ ಯಾಕೆ ಮತ್ತೆ ಸುಳ್ಳು ಹೇಳ್ತಾ ಇರೋದು, ಬೇಕೇನೋ ಅದೇ. ಹಾಂ ಇವಾಗ ನೆಂದೈತೆ ಬ್ರಷ್ ಎಲ್ಲ, ಅವಾಗಲೇ ಎಲ್ಲಿ ನಿಂತಿತ್ತು, ಅದ್ರೊಳಗೆ ಎದ್ದಿದ್ದ ಬಕೆಟ್ಗೆ. ಮತ್ತೆ ಏನ್ ಮಾಡಿದೆ ಹೇಳಿ, ನಿಜ ಹೇಳು, ಏನ್ ಮಾಡಿದೆ? ನೀರ್ ಬಿಟ್ಕೊಂಡ್ರೆ ನೀರಿರಲ್ವೇನೆ ಅದ್ರಲ್ಲಿ? ಏಯ್ ಕೊಡ್ತೀನಿ ನಿನ್ಗೆ ಸುಳ್ಳು ಸುಳ್ಳು ಹೇಳಿದ್ರೆ. ಓ ಯಾಕ ಜಾಸ್ತಿ ಆಯ್ತು ಅಕ್ಕ, ಮುದ್ದು ಜಾಸ್ತಿ ಆಯ್ತು ಅಂತನಾ? ಹಾ ಬೇಕೇನೋದೆ? ಸುಳ್ಳು ಹೇಳೋದ ಕತ್ತರಿಸ್ಬಿಡ್ತೀನಿ ನಾಲ್ಗೆ. ಹೇಳಿಲ್ಲ ನಿನ್ಗೆ ನಾನು ಸುಳ್ಳು ಹೇಳ್ಬಾರ್ದು ಅಂತ? ಹಾ ಹೇಳಿಲ್ವಾ? ಮತ್ತೇನಿಕ್ಕೆ ಸುಳ್ಳು ಹೇಳೋದು ಮತ್ತೆ ಸ್ಟಾರ್ಟ್ ಮಾಡಿರೋದು ನೀನು? ಮಕ್ಕಳು ಸುಳ್ಳು ಹೇಳಬಾರ್ದು. ಇವಾಗ ನಾವು ಸುಳ್ಳು ಹೇಳಿದ್ರು ಅಂತ ಬಿಟ್ಬಿಟ್ರೆ ಮಕ್ಕಳು ಅಂತ ಮತ್ತೆ ಅದನ್ನೇ ಕಲಿತಾರೆ. ನನ್ನ ಒಬ್ಬಳದೇ ಭಯ ಇರೋದು, ಅಕ್ಕನಿಗೆ ಯಾರ್ದು ಭಯ ಇಲ್ಲ. ಅಂದ್ರೆ ಇದ್ರುತ್ತೇನೆ ಬೈಕೋತಿಯಲ್ಲ ನನ್ನ ನೀನು. ಬೇಗ ಬ್ರಷ್ ಮಾಡ್ಕೊಂಬ, ಮಕ್ಕ ತೊಳ್ಕೊಂಬ. ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಐಟಮ್ಸ್ ಬುಕ್ಸ್ ಮಾಡಿದ್ದೀನಿ. ಒಂದೇ ಬರ್ತಾ ಇದೆ ಗೈಸ್, ಬೇಜಾರಾಗ್ತಾ ಇದೆ ನಂಗದೆ. ಇದಕ್ಕೆ ಸ್ವಲ್ಪ ಮೆಹಂದಿ ಪೌಡರು, ಮೊಸರು ಮತ್ತು ಲೆಮನ್ ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ಮೊಸರು ಏನಕ್ಕೆ ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ಸ್ಕಾರ್ಫ್ ಎಲ್ಲ ಏನು ಡ್ರೈ ಆಗಿರುತ್ತೆ, ಏನು ಇದಾಗ್ತಾ ಇರತ್ತಲ್ಲ, ಡ್ಯಾಂಡ್ರಫ್ ಆಗ್ತಾ ಇದೆ. ಆಯಿಲ್ ಅಪ್ಲೈ ಮಾಡಿದ್ದೇನೆ ನನಗೆ ಸ್ವಲ್ಪ, ಅದಕ್ಕೆ ಲೆಮನ್ ಮತ್ತು ನಾನು ಮೊಸರು ಹಾಕ್ಕೊಳ್ಳೋದೇನೆ ಒಂದ್ಸಲ ಹಾಕಿ ನೋಡಿದೆ, ಕಲರೇ ಬರೋಲ್ಲ ಗೈಸ್. ಏನು ಇಷ್ಟೊಂದು ಒಂಥರ ವೈಟ್ ಹೊಡಿತದಲ್ಲ. ಸ್ವಲ್ಪ ಹಳೇದಿತ್ತು, ಅದನ್ನು ಒಂದು ಸ್ವಲ್ಪ ಅಂದರೆ ಹಳೇದಂದರೆ ಒಂದು ಸ್ವಲ್ಪ ಯೂಸ್ ಮಾಡಿ ಇಟ್ಟಿರ್ತೀನಲ್ಲ, ಜಾಸ್ತಿ ಆಯ್ತಂತ ಅದಿತ್ತು. ಅದರ ಜೊತೆಗೆ ಇವಾಗ ಒಂದು ಸ್ವಲ್ಪ ತಂದಿದ್ದನ್ನು ಒಂದು ಹಾಕ್ಕೊಂಡು ಪ್ಯಾಕೆಟು ಇದನ್ನು ಕಲಿಸೋಷ್ಟು ಕ್ಲೀನೇ ಆಗೋಯ್ತೈತೆ. ಟೀ ಕುಡಿದ್ಬಿಟ್ಟು ಅದನ್ನು ಸೇರಿಸಿ ಪಾತ್ರೆ ತೊಳ್ಕೊಬಿಡ್ತೀನಿ. ಇದು ಸ್ವಲ್ಪ ನೆನ್ಕೊಂಡ್ರೆ ಕಲರ್ ಬಿಡೋದು ಚೆನ್ನಾಗಿ ಅಂತ ಫಸ್ಟೇ ಕಲಿಸಿಟ್ಟು ಅಷ್ಟೊತ್ತಿಗೆ ನಾನು ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ಪಾತ್ರೆ ತೊಳ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಫಸ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಹಾಕ್ತೀನಿ ಮನೆ ಯಾವ ಲೆವೆಲ್ಗಿದೆ ಅಂತ, ಆಯಿತಾ. ಕ್ಲೀನ್ ಮಾಡೋಕ್ಕೂ ಮುಂಚೆ ಟವಲಲ್ಲಿ ಬೆಡ್ ಮೇಲೆ ಇದೆ ನೋಡು. ನೀ ಅಜ್ಜಿ ಮನೆ ಹತ್ರ ಹೋಗ್ತೀಯಾ ಏನು? ಈ ಥರ ಕಲಿಸಿಟ್ಟಿದ್ದೀನಿ. ನಮಗೆ ಸಾಕು ಈ ಕನ್ಸಿಸ್ಟೆಂಟಿ. ಇದಕ್ಕಿಂತ ತೆಳ್ಳಗೆ ಹಾಕೊಂಡ್ಬಿಟ್ರೆ ಏನು ಗೊತ್ತಾ,
ಫುಲ್ಲು ಎಲ್ಲ ಮುಖದ ಮೇಲೆಲ್ಲ ಇಳಿದು ಮುಖ ಎಲ್ಲ ರಂಗ್ ಆಗುತ್ತೆ. ಅದಕ್ಕೆ ಅವಳು ನಗ್ತಾಳೆ. ಒಬ್ಬೊಬ್ಬರೇ ಮಾತಾಡ್ಸ್ಕೊತೀರಾ ನೀವು, ಒಬ್ಬೊಬ್ಬರೇ ಮಾಡ್ತೀರಾ ಗೊತ್ತಿಲ್ಲ ಅವಳಿಗಿನ್ನು. ಅದಕ್ಕೆ ಅವಳು ಹಳ್ಳಿಯಿಂದ ಬಂದಿದ್ದು, ಅಂದರೆ ಚಿಕ್ಕಮಂಗ್ಳೂರಿಂದ. ಅವ್ರದ್ದು ಚಿಕ್ಕಮಂಗ್ಳೂರು, ಅಲ್ಲಿ ಸ್ಕೂಲ್ಗೆಲ್ಲ ದೂರ. ಹಾಗಾಗಿ ಅವಳನ್ನ ಇಲ್ಲೇ ಸ್ಕೂಲ್ಗೆ ಹಾಕಿದ ನಮ್ಮ ಅತ್ತೆ ಮಾವ. ಎಸ್, ರೆಡಿ. ನೆನ್ಕೊಳ್ಳಿ, ಇಲ್ಲೇ ಇಟ್ಟಿರ್ತೀನಿ. ಒಣ ಪಡ್ವೆ ಅದು ವಾಷಿಂಗ್ ಹಾಕ್ಬೇಕು, ಬಟ್ಟೆ ವಾಶ್ ಮಾಡ್ಬೇಕು, ಟವಲ್ ಅದು. ಇವತ್ತಿಗೆ ನೀಟಾಗಿ ವಾಷಿಂಗ್ ಬಟ್ಟೆ ಎಲ್ಲ ಎಲ್ಲಿದೆ? ಅಲ್ಲಿ ತಾನೇ ಹಾಕ್ಬೇಕು. ಮತ್ತೆ ಬರ್ತಾ ಬರ್ತಾ ಮುದ್ದು ಜಾಸ್ತಿ ಆದಂಗೆ ಅಕ್ಕ ಮರ್ತೋಗ್ತಾ ಇದೆಯಾ ಎಲ್ಲ. ಚಿಕ್ಕಮ್ಮ ಅನ್ನಲ್ಲ ಅವಳು, ನನ್ನ ಅಮ್ಮ ಅಂತಾನೆ ಅಂತಾಳೆ. ನಾವು ಸುಮ್ಮನೆ ಆಗಿದ್ದೀನಿ. ಹೇಳಿದ್ರೆ ಇಲ್ಲ ಅಂತ, ಅಮ್ಮ ಅಂತಾನೆ ಅನ್ಬೇಕಂತ. ನನ್ನ ಚಿಕ್ಕಮ್ಮ ಅನ್ನಲ್ವಾ ನೀನು? ಯಾಕೆ? ಅಮ್ಮ ಅನ್ನೋಕ್ಕೆ ಇಷ್ಟನಾ? ಅದೇ ನಿನಗೆ ನಿಮ್ಮ ಕೀರ್ತನಮ್ಮಗಿಂತ ನನಗಿಂತ ಕೀರ್ತನಮ್ಮನೇ ಇಷ್ಟ ಅಲ್ಲ ನಿಂಗೆ ಜಾಸ್ತಿ? ನಿಂಗೆ ಯಾರು ಇಷ್ಟ ಹೇಳು? ಡೈಲಾಗ್ ಹೊಡಿಬೇಡ ಇವಾಗ. ನಿಮ್ಗೆ ಈ ಕಣ್ಣು ಇಷ್ಟನಾ ಆ ಕಣ್ಣು ಇಷ್ಟನಾ ಅಂತ ನನ್ನ ಗಂಡ ಯಾವಾಗಲೂ ಕೇಳ್ತಾ ಇರ್ತಾರೆ. ಏನಂತ, ನಿಮಗೆ ಕೀರ್ತನಮ್ಮ ಇಷ್ಟನಾ ಲಾವಣ್ಯಮ್ಮ ಇಷ್ಟನಾ ಅಂದರೆ, ನಿಮಗೆ ಈ ಕಣ್ಣಲ್ಲಿ ಯಾವ ಕಣ್ಣು ಇಷ್ಟ ಆಗುತ್ತೆ ಜಾಸ್ತಿ, ಹೆಂಗೆ ಹೇಳ್ತೀರಾ ಅಂತ. ತಗೋ ಕವರ್ ತಗೋ ನಿಂದು. ಸುಡುತ್ತೆ, ಬಿಡ್ಲಾ? ಹಾಂ ಗೈಸ್, ಟೀ ರೆಡಿ ಆಯಿತು. ಟೀ ಕುಡಿದು ಲೈಟ್ ಹಾಕಮ್ಮ ಅಲ್ಲಿ ಮಗಳ, ಡೋರ್ ತೆಗಿ, ಅಲ್ಲಿಡು, ಟಿಪ್ಪೈ ಮೇಲಿಡು ಕಾಫಿ ಮಗು. ಲೈಟ್ ಬೇಡ, ಡೋರ್ ತೆಗೆದ್ಮೇಲೆ ಯಾರಾದರೂ ಲೈಟ್ ಹಾಕ್ತಾರ? ತಿಕ್ಲೇನೇ ನೀನು? ಹಾಂ ಇಲ್ವಾ? ತಿಕ್ಲಿನೇ ಅಲ್ವಾ ಗೈಸ್? ಅವಳು ತಿಕ್ಲಿನೇ ತಾನೆ? ತಿಕ್ಲಿನೇ ನೀನು. ಯಾರು ಹೇಳಿದ್ದು ನೀನು ಇಂಪನ ಅಂತ? ತಿಕ್ಲಿ ನೀನು. ಗೈಸ್, ನಮ್ಮ ಕಾಫಿ ಬಿಸ್ಕೆಟ್. ಅದು ಇನ್ನೊಂದು ರೂಮು, 2 ರೂಮಿಗೆ ಹೋದು. ಆದರೆ ನಾವು ಯೂಸ್ ಮಾಡೋದು ಒಂದೇ ರೂಮು. ಆ ರೂಮ್ನ ಗೋಡನ್ ಥರ ಮಾಡಾಕ್ಬಿಟ್ಟಿದ್ದೀನಿ. ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅದನ್ನು ನಾವು ಮೇಕ್ ಓವರ್ ಮಾಡಿ ನನ್ನ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ರೂಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಿಕ್ಕೆ ಅವಳು ನಮ್ಮ ಸಪೋರ್ಟು. ಅವಳು ಯಾವ ಟೈಮಲ್ಲಿ ಯಾರಿಗೆ ಸಪೋರ್ಟ್ ಅಂತ ಅವಳನ್ನ ತೋರಿಸಿದ್ರೆ ಭಯ ಪಟ್ಬಿಡ್ತೀರಾ, ಹಂಗೆ ಅವಳೇ ಇವಾಗ ತಲೆ ಎಲ್ಲ ಕೆದ್ರಕೊಂಡು. ಅದು ಯಾಕೆ ಹೋಗು, ಅಲ್ಲಿ ಕೂತ್ಕೋಗೋದು, ಕಾಂಪೌಂಡ್ ಒಳಗಡೆ ಹೋಗು, ಕಾಂಪೌಂಡ್ ಆಚೆ, ಬಾಗಿಲಿಂದ ಆಚೆ. ಹಾಂ, ಅದು ಯಾಕೆ ಹೋಗಿ ಅಲ್ಲಿ ಕೂತ್ಕೊಳ್ತೀಯಾ? ಸುಮ್ಮನೆ ಕೂತ್ಕೋತಾಳಂತ. ಮಾತಿನ ಮಲ್ಲಿ ಅವಳು ಕೌಂಡ್ರ ಹೆಂಗೆ ಕೊಡ್ತಾಳೆ ಗೊತ್ತಾ? ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ಗೈಸ್. ಸ್ವಲ್ಪ ನಂಚೂರು ನೀರು ಹಾಕ್ಕೊಂಡು ಒಂಚೂರು ತೆಳು ಮಾಡ್ಕೊತೀನಿ. ತೀರಾ ತೆಳುಗೆ ಮಾಡ್ಕೊಂಡ್ರೆ ಏನಾಗುತ್ತೆ, ಮುಖದ ಮೇಲೆಲ್ಲ ಹರಿಯುತ್ತೆ. ಅದಕ್ಕೆ ಗಟ್ಟಿ ಮಾಡ್ಕೊಂಡಿದ್ದೆ. ಇದು ಹಿಂಗೆ ಸುತ್ಕೊಳ್ಳೋಕೆ ಬರಲ್ಲ ಗೈಸ್, ಅದೇ ಹಿಂಸೆ ನನಗೆ ಆಯಿತಾ. ಇಲ್ಲಿ ಫ್ರಂಟಲ್ಲಿ ಮತ್ತು ಇನ್ನು ಎತ್ತಿ ಮೇಲೆ ಕಿತ್ತು ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ.
ಹಾಂ ಕೊರಿಯರ್ ಗೈಸ್ ಆಫೀಸ್ ಅಡ್ರೆಸ್ಸಿಗೆ ಬುಕ್ ಮಾಡಿರ್ತೀವಿ ಅಲ್ಲ, ನಾ ಇಲ್ಲಿರೋದಿಲ್ಲ, ಮನೆಯಲ್ಲಿ ಯಾರನ್ನು ಪೇಮೆಂಟ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಆಫೀಸ್ ಅಡ್ರೆಸ್ಸಿಗೆ ಆರ್ಡ್ರ್ ಮಾಡ್ಕೊಳ್ತೀನಿ. ಅವನು ಸಂಡೇ ಟೈಮು ಇವತ್ತು ಬಂದಿದ್ದಾರೆ, ಆ್ಯಕ್ಚುಲಿ ಬೆಳಗ್ಗೆ ಬಂದದು. ತೋರಿಸ್ತೀನಿ ಗೈಸ್ ಏನೇನು ಬರ್ತಿದೆ ಅಂತ. ಹಚ್ಕೊಂಡು ಬಿದ್ದುಬಿಡೋದ ಗೈಸ್, ಕಲ್ ಬಳುತ್ತು. ಇವಾಗ ಪಾತ್ರೆ ತೊಳಿನ, ಆಮೇಲೆ ಬೆಡ್ ಸ್ಪ್ರೆಡ್ ಹಾಕೋಣ. ಸಿಗ್ತೀನಿ ಗೈಸ್. ಎಲ್ಲ ಮನೆ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಬೇಕು, ಬಟ್ಟೆ ಒಗಿಬೇಕು ಗೈಸ್. ಹೆವಿ ಅಂದರೆ ಹೆವಿ ಗಲೀಜಿದೆ, ಇರುವೆ ಬೇರೆ ಬಂದ್ಬಿಟ್ಟಿದೆ ಫೋನ್ ಮೇಲೆ. ರೀ ಇವಾಗ ನಿಮಗೆ ಮಾಡಿಕೊಡ್ಬೇಕಾ? ಹಾಂ, ನಮ್ಮ ಪಾತ್ರೆ ತೊಳ್ಕೊಳ್ಳ ಹಾಗಾದ್ರೆ? Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go.
Hold me close till I get up. Time is